ಈ ಒಂದು ವಿಡಿಯೋದಲ್ಲಿ ಡಿಫ್ರೆನ್ಸ್ನ ನೋಡ್ತಾ ಹೋಗ್ತೀವಿ. ಅರ್ಲಿ ವೇದಿಕ್ ಟೈಮಲ್ಲಿ ಹೇಗೆಲ್ಲ ಸೊಸೈಟಿ, ಕಲ್ಚರ್, ಪಾಲಿಟಿ, ಎಕನಾಮಿ ಹೇಗೆಲ್ಲ ಇತ್ತು. ನೆಕ್ಸ್ಟ್ ಲೇಟರ್ ವೇದಿಕ್ ಟೈಮಲ್ಲಿ ಏನೆಲ್ಲ ಚೇಂಜಸ್ ಆಯಿತು, ಡಿಫ್ರೆನ್ಸ್ನ ನೋಡ್ತಾ ಹೋಗಬೇಕು. ಕೇಳುವಂಥ ಚಾನ್ಸಸ್ ಇರುತ್ತೆ ಎಕ್ಸಾಮಿನೇಷನಲ್ಲಿ, ಅದಕ್ಕೋಸ್ಕರ ಆಯಿತಾ. ಫಸ್ಟ್ ಟೈಮ್ ಪೀರಿಯಡ್ ಗೊತ್ತಾಯ್ತಲ್ವ. ವೇದಿಕ್ ಟೈಮ್ ಪೀರಿಯಡ್ ಅಂತ ಅಂದರೆ 1500 600 BC ತನಕ ಇದೆ. ಇದನ್ನು ಏನು ಮಾಡ್ತಾರೆ, ಎರಡಾಗಿ ಡಿವೈಡ್ ಮಾಡ್ತಾರೆ, ಅರ್ಲಿ ವೇದಿಕ್ಕು ಮತ್ತು ಲೇಟರ್ ವೇದಿಕ್ ಅಂತ. ಓಕೆನಾ. ಅರ್ಲಿ ವೇದಿಕ್ ಟೈಮ್ ಹಂಗಾದರೆ 1500 1000 BC, ಲೇಟರ್ ವೇದಿಕ್ ಟೈಮು 1000 BC 600 BC. ಇದು ಫಸ್ಟ್ ಪ್ರೈಮರಿ ಡಿಫ್ರೆನ್ಸ್. ಓಕೆ ನೆಕ್ಸ್ಟ್, ಸೊ ಅರ್ಲಿ ವೇದಿಕ್ ಪೀರಿಯಡಿಗೆ ಒಂದೇ ಸೋರ್ಸ್ ಇರೋದು, ಅಂದರೆ ಆ ಸೊಸೈಟಿ ಬಗ್ಗೆ, ಕಲ್ಚರ್ ಬಗ್ಗೆ ಏನೇ ಡೀಟೇಲ್ಸ್ನ ತೊಗೋಬೇಕು ಅಂತ ಅಂದರೆ ಫೈಂಡ್ ಔಟ್ ಮಾಡಬೇಕು ಅಂತ ಅಂದರೆ ಒಂದು ಸೋರ್ಸ್ ಇದೆ, ಯಾವುದು? ಋಗ್ವೇದ. ಓನ್ಲಿ ಒಂದು ಸೋರ್ಸ್. ಬಟ್ ಲೇಟರ್ ವೇದಿಕ್ ಪೀರಿಯಡಲ್ಲಿ ಏನೇನೆಲ್ಲ ಆಯಿತು ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ, ಅಂದರೆ ತಿಳ್ಕೊಳ್ಳೋದಕ್ಕೆ ತುಂಬ ವೇದಿಕ್ ಲಿಟ್ರೇಚರ್ಸ್ ಇದ್ದಾವೆ. ಯಾವುದು? ಸಾಮವೇದ, ಯಜುರ್ವೇದ, ಅಥರ್ವವೇದ, ಉಪನಿಷತ್, ಸೂತ್ರ, ಆರ್ಯಾಂಕಸ್ ಆ್ಯಂಡ್ ಪುರಾಣಸ್, ಈ ರೀತಿಯೆಲ್ಲ ಇದ್ದಾವೆ. ನೆಕ್ಸ್ಟು ಹ್ಯಾಬಿಟೇಷನ್ ಅಂತ ಅಂದರೆ ಹ್ಯಾಬಿಟ್ಯಾಟ್, ಅವ್ರು ಎಲ್ಲೆಲ್ಲಿ ವಾಸ ಇದ್ದರು ಅರ್ಲಿ ವೇದಿಕಲ್ಲಿ ಅಂತ ಅಂದರೆ ಪಂಜಾಬ್ ಮತ್ತು ಈಸ್ಟರ್ನ್ ಆಫ್ಘಾನಿಸ್ತಾನ್ ಅಂತ. ಅಂದರೆ ಇವಾಗ ನಮಗೆ ಗೊತ್ತಿದೆ ಅವ್ರು ಎಲ್ಲಿಂದ ಬಂದಿರೋದು ಆರ್ಯನ್ಸ್ಗಳು, ಈ ಸದರ್ನ್ ಟಿಬೆಟ್ ಅಥವಾ ಏನು ಹೇಳ್ಬೋದು ಅಂದರೆ ಸೆಂಟ್ರಲ್ ಏಷ್ಯಾ ಇದೆಯಲ್ವಾ, ಸೆಂಟ್ರಲ್ ಏಷ್ಯಾದಿಂದ ಏನಾಗಿದೆ ಇಂಡಿಯಾಗೆ ಮೈಗ್ರೇಟ್ ಆಗಿರೋದು ಆಯಿತು. ಫಸ್ಟ್ ಅವ್ರು ರೀಚ್ ಆದಮೇಲೆ ಈ ರೀಜನ್ಗೆ ಬಂದು ಸೆಟಲ್ ಆಗ್ತಾರೆ. ಅಂದರೆ ಈ ರೀಜನ್ ಅಂದರೆ ಆಫ್ಘಾನಿಸ್ತಾನ್ ರೀಜನ್ನು ಮತ್ತು ಪಂಜಾಬ್ ರೀಜನಲ್ಲಿ ಏನು ಮಾಡ್ತಾರೆ, ಸ್ಟೇ ಆಗ್ತಾರೆ. ಅಂದರೆ ಸ್ಟೇ ಆಗೋದು ಅಂದರೆ ಅಲ್ಲಿ ವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮೈಗ್ರೇಟ್ ಆಗಿ. ಆಯಿತಾ. ಅದನ್ನು ಏನಂತ ಕರೀತಾರೆ ಅಂದರೆ ಸಪ್ತ ಸಿಂಧು ರೀಜನ್ ಅಂತಲೂ ಕರೀತಾರೆ. ಅವ್ರು ಫಸ್ಟ್ ಹ್ಯಾಬಿಟ್ಯಾಟ್ ಅಂದರೆ ಸ್ಟೇ ಆಗಿದ್ದು ಇಲ್ಲಿ ಸಪ್ತ ಸಿಂಧು ರೀಜನ್. ಸಪ್ತ ಸಿಂಧು ರೀಜನ್ ಅಂತ ಅಂದರೆ ಪಂಜಾಬ್. ಸಪ್ತ ಸಿಂಧು ಅಂದರೆ 7 ರಿವರ್ಗಳಿದಾವಲ್ವ, ಆ ರೀತಿ ಇಂಡಸ್ ರಿವರ್, ಬಿಯಾಸ್, ಆ ರೀತಿ ರಿವರ್ಸ್ಗಳು ಅಲ್ಲಿ ಸ್ಟೇ ಆಗಿರೋದು. ನೆಕ್ಸ್ಟ್ ಇವ್ರು ಎಲ್ಲಿ ಬಂತು ಅಂದರೆ ನೆಕ್ಸ್ಟ್ ಏನಾಯಿತು ಅಂತ ಅಂದರೆ ಲೇಟರ್ ವೇದಿಕ್ ಟೈಮಲ್ಲಿ ಇಂಡಿಯಾ ಅಂತ ತೊಗೊಂಡಾಗ ಇಲ್ಲಿದ್ದ ಈ ಕಡೆ ಮೈಗ್ರೇಟ್ ಆಗಿರೋದು. ಬೆಂಗಾಲ್, ಸೌದರ್ನ್ ಕಡೆಗೆ ಏನಾಯಿತು, ಮೈಗ್ರೇಟ್ ಆಗೋದು. ಸೊ ಫಾರ್ ಸೌತ್ ಕಡೆಗೆ ಬಂದರು ಇಂಡಿಯಾ ಅಂತ ಅಂದರೆ ಈ ರೀಜನ್ ತನಕ ಬಂದರು ಆಯಿತಾ. ನೆಕ್ಸ್ಟ್ ಅಪ್ ಟು ಬೆಂಗಾಲ್ ತನಕ ಬಂದರು, ಇಲ್ಲಿ ಓಕೆನಾ. ಅಪ್ ಟು ಬೆಂಗಾಲ್ ತನಕ ರೀಚ್ ಆದರು. ನೆಕ್ಸ್ಟ್ ಗಂಗಾ, ಯಮುನಾ ನದಿ ಅಲ್ಲೆಲ್ಲ ಅಂದರೆ ಇಂಡಿಯಾಗೆ ಎಂಟ್ರ್ ಆಯಿತು, ಫುಲ್ ಸ್ಪ್ರೆಡ್ ಆಗಿ ಸ್ಟಾರ್ಟ್ ಆಯಿತು. ಸೊ ಟೋಟಲ್ ನಾರ್ತನ್ ಇಂಡಿಯಾ ಮೋರ್ ಪ್ರಿಡಾಮಿನೆಂಟ್ಲಿ ಅಲ್ಲಿ ಸೆಟ್ಲ್ ಆದರು ಆರ್ಯನ್ಸ್ಗಳು. ಓಕೆನಾ. ನೆಕ್ಸ್ಟು ಮೇನ್ ಟ್ರೈಬ್ಸ್ ಏನು ಅಂತ ಅಂದರೆ ಋಗ್ವೇದದಲ್ಲಿ ಭರತ ಮತ್ತು ಪುರು. ಓಕೆ, ಇಲ್ಲಿ ಕುರು, ಪಾಂಚಾಲ ಆ್ಯಂಡ್ ಕಾಶಿ ತುಂಬ ಟ್ರೈಬ್ಸ್ ಬರ್ತದೆ. ಮೇಯ್ನಾಗಿ ಏನು ಇದರಲ್ಲಿ ಎರಡೇ ಆಯಿತಾ, ಭರತ ಮತ್ತು ಪುರು. ನೆಕ್ಸ್ಟ್ ಈ ಕಡೆ ಇಲ್ಲಿ ಕುರು ಮತ್ತು ಪಾಂಚಾಲ ಮತ್ತು ಕಾಶಿ ಆಯಿತಾ. ನೆಕ್ಸ್ಟು ಫ್ಯಾಮಿಲಿ ಹೆಡ್ನ ಏನಂತ ಕರೀತಿದ್ರು ಅರ್ಲಿ ವೇದಿಕ್ ಅಂದರೆ ಗೃಹಪತಿ, ಆಮೇಲೆ ಕುಲಪತಿ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಆಯಿತು ಲೇಟರ್ ವೇದಿಕಲ್ಲಿ. ನೆಕ್ಸ್ಟು ವಿಮೆನ್ಸ್ ಹ್ಯಾವ್ ಈಕ್ವಾಲಿಟಿ, ಅಂದರೆ ದೇ ಹ್ಯಾವ್ ಈಕ್ವಲ್ ವಿತ್ ದಿ ಮೆನ್. ಓಕೆ, ದೇ ಹ್ಯಾವ್ ಸೋ ಮೆನಿ ಅಪರ್ಚುನಿಟಿ ಇನ್ ಋಗ್ವೇದಿಕ್ ಟೈಮ್. ಓಕೆನಾ. ಆದರೆ ಲೇಟರ್ ವೇದಿಕ್ ಟೈಮಲ್ಲಿ ಬರ್ತಾ ಏನಾಯಿತು, ವಿಮೆನ್ನಿಗೆ ಯಾವುದೇ ರೈಟ್, ಇನ್ಹೆರಿಟೆನ್ಸು, ಪ್ರಾಪರ್ಟಿ ರೈಟ್ಸು, ಅಂದರೆ ಸೋಷಿಯಲ್ ಇನ್ಈಕ್ವಾಲಿಟಿ ಕ್ರಿಯೇಟ್ ಆಯಿತು ವಿಮೆನ್ನಿಗೆ. ನೆಕ್ಸ್ಟು ಪಾಲಿಜಿನಿ ಅಂದರೆ ಪಾಲಿಗ್ಯಾಮಿ ಅಂತ ಅಂದರೆ ಮಲ್ಟಿಪಲ್ ವೈಫ್ಸು ಅಥವಾ ಮಲ್ಟಿಪಲ್ ಹಸ್ಬೆಂಡ್ಸು ಆಯ್ತಲ್ವಾ. ಪಾಲಿಜಿನಿ ಅಂದರೆ ಒಬ್ಬ ಮೇಲ್ ಮೆನಿ ವೈಫ್ನ ಅಂದರೆ ಮೋರ್ ದ್ಯಾನ್ ಒನ್ ವಿಮೆನ್ನ ಮ್ಯಾರಿ ಆಗ್ಬೋದು, ಪಾಲಿಜಿನಿ. ಪಾಲಿಯಾಂಡ್ರಿ ಅಂತ ಅಂದರೆ ಒಂದು ವಿಮೆನ್ನ ಮೋರ್ ದ್ಯಾನ್ ಒನ್ ಮೇಲ್ನ ಮ್ಯಾರಿ ಆಗ್ಬೋದು ಅಂತ. ಅಂದರೆ ಇಬ್ಬರಿಗೂ ಅವಕಾಶ ಇರುತ್ತೆ ಆಯ್ತಲ್ವ, ವಿಮೆನ್ನಿಗೂ ಮತ್ತು ಮೆನ್ನಿಗೂ. ಬಟ್ ಲೇಟರ್ ವೇದಿಕ್ ಟೈಮಲ್ಲಿ ಏನಾಯಿತು, ಮೆನ್ನಿಗೆ ಮಾತ್ರ ಏನಾಯಿತು ಅವಕಾಶ ಉಳ್ಕೊಳ್ತು, ವಿಮೆನ್ನಿಗೆ ಏನಾಯಿತು ತೆಗೆದಾಯಿತು. ಅಂದರೆ ತೆಗೆದುಬಿಟ್ರು, ಅಂದರೆ ಪ್ರಾಕ್ಟೀಸಲ್ಲಿ ತೆಗೆದುಬಿಟ್ರು. ಅಂದರೆ ಅದಕ್ಕೆ ಇವಾಗ ಸದ್ಯ ಅದೆಲ್ಲ ಸ್ಟಾರ್ಟ್ ಆಯಿತು ಲೇಟರ್ ವೇದಿಕ್ ಪೀರಿಯಡಲ್ಲಿ ಆಯಿತಾ. ನೆಕ್ಸ್ಟು ಪೋಸ್ಟ್ ಪ್ಯೂಬರ್ಟಿ ಮ್ಯಾರೇಜ್ ಆಗ್ತಿತ್ತು ಅವಾಗ. ಆದರೆ ಲೇಟರ್ ವೇದಿಕಲ್ಲಿ ಚೈಲ್ಡ್ ಮ್ಯಾರೇಜ್ ಸ್ಟಾರ್ಟ್ ಆಗಿಬಿಡ್ತು ಆಯಿತಾ. ನೆಕ್ಸ್ಟು ಮೇಜರ್ ವಿಮೆನ್ ಅಂತ ಅಂದರೆ ಲರ್ನ್ಡ್ ವಿಮೆನ್ಸ್ ಋಗ್ವೇದದಲ್ಲಿ ಅಪಾಲ, ಘೋಷ, ವಿಶ್ವವರ, ಲೋಪಮುದ್ರ ಈ ರೀತಿ ಇದ್ದರು 4 ವಿಮೆನ್ಸ್. ಅಂದರೆ ಋಗ್ವೇದದಲ್ಲಿ ಮೆನ್ಷನ್ ಮಾಡಿರೋದು ವಿಮೆನ್ ಕೂಡ ಆಗ ಓದ್ತಾ ಇದ್ದರು, ಲರ್ನ್ಡ್ ವಿಮೆನ್ಸ್ ಇದ್ದರು ಅಂತ.
ಹಾಗೆ ಲೇಟರ್ ವೇದಿಕ್ ಟೈಮಲ್ಲಿ ಮೇನಾಗಿ ಟೂ ವಿಮೆನ್ಸ್ ಬರ್ತಾರೆ, ಮೈತ್ರೇಯಿ ಮತ್ತು ಗಾರ್ಗಿ, ಓಕೆನಾ. ನೆಕ್ಸ್ಟು ಕ್ಯಾಸ್ಟ್ ಸಿಸ್ಟಮ್ ಇರಲಿಲ್ಲ ಆವಾಗ, ಬಟ್ ಏನಾಯಿತು, ಕ್ಯಾಸ್ಟ್ ಸಿಸ್ಟಮ್ ಇಲ್ಲಿ ಬಂದುಬಿಡ್ತು, ಆಯಿತಾ. ನೆಕ್ಸ್ಟ್ ಆಶ್ರಮ ಸಿಸ್ಟಮು ಸ್ಟಾರ್ಟ್ ಆಯಿತು. ಆಶ್ರಮ ಅಂತ ಅಂದರೆ 4 ಫೇಸ್ ಆಫ್ ಲೈಫ್ ಇದಾವಲ್ವ, ಬ್ರಹ್ಮಚರ್ಯ, ಗೃಹಸ್ಥ ಆ್ಯಂಡ್ ಇನ್ನೊಂದು ಯಾವುದೋ ಇದೆ ನೆನಪಾಗ್ತಿಲ್ಲ, ಒಟ್ಟು ಲಾಸ್ಟಲ್ಲಿ ಸನ್ಯಾಸಿ ಆ ರೀತಿ ಬರುತ್ತೆ. ಸೊ ಡ್ರೆಸ್ ಏನು ಯೂಸ್ ಮಾಡ್ತಿದ್ರು ಆಗಿನ ಕಾಲದಲ್ಲಿ, ಕಾಟನ್ನು, ವೂಲು ಮತ್ತು ಅನಿಮಲ್ ಸ್ಕಿನ್ನು ಮತ್ತು ಟರ್ಬನ್ನ ವಿಯರ್ ಮಾಡ್ತಾಯಿದ್ರು, ಆಯಿತಾ. ಇನ್ನೊಂದೇನು ಅಂದರೆ ಅವರು ಲೋಯರ್ ಗಾರ್ಮೆಂಟ್ಸಿಗೆ ಏನಂತ ಅಂದರೆ ಲೋಯರ್ ಗಾರ್ಮೆಂಟ್ಸಿಗೆ ಏನು ಕರೀತಿದ್ರು ಅಂದರೆ ವೇಷ ಅಂತ ಕರೀತಿದ್ರು. ನೆಕ್ಸ್ಟ್ ಅಪ್ಪರ್ ಗಾರ್ಮೆಂಟಿಗೆ ಏನು ಕರೀತಿದ್ರು ಆದಿ ವೇಷ ಅಂತ, ಅಂದರೆ ಮೇಲೆ ಹಾಕ್ಕೊಳ್ಳೋದು ಕೆಳಗೆ ಹಾಕ್ಕೊಳ್ಳೋದು ಆ ರೀತಿ ಡಿಫ್ರೆನ್ಷಿಯೇಟ್ ಆಗಿ ನೇಮ್ ಕೊಟ್ಟಿದ್ರು ಆಗ, ವೇಷ ಮತ್ತು ಆದಿ ವೇಷ. ನೆಕ್ಸ್ಟು ಇಲ್ಲಿ ಡ್ರೆಸ್ ಏನು ಯೂಸ್ ಮಾಡ್ತಿದ್ರು, ಕಾಟನ್ನು, ವೂಲು, ಟರ್ಬನ್ ಸೇಮ್, ಬಟ್ ಅಡಿಷನ್ ಆಗಿ ಏನಾಯಿತು, ಸಿಲ್ಕ್ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಇನ್ನೊಂದು ಸೇಮ್ ಇಲ್ಲಿದ್ದ ಏನಾಯಿತು, ವೇಷ ಆದಿ ವೇಷ ಸೇಮ್, ಬಟ್ ಇನ್ನರ್ ಗಾರ್ಮೆಂಟ್ಸ್ದು ವಿಯರ್ ಮಾಡ್ಕೊಳೋಕೆ ಸ್ಟಾರ್ಟ್ ಮಾಡಿದ್ರು ಅವರು. ಅದನ್ನೇನಂತ ಕರೀತೀರಿ, ನಿವಿ ಅಂತ ಕರೀತಾರೆ. ಅಂದರೆ ಟರ್ಮ್ನ ಕೇಳ್ಬೋದು ಎಕ್ಸಾಮಲ್ಲಿ, ಈ ವೇಷ ಅಂದರೆ ಏನು ಅಂತ, ಏನಕ್ಕೆ ಯೂಸ್ ಮಾಡ್ತಾಯಿದ್ರು ಅಂತ, ಅದಕ್ಕೋಸ್ಕರ ಮೆನ್ಷನ್ ಮಾಡಿದ್ವಿ. ನೆಕ್ಸ್ಟು ಸ್ಟೇಪಲ್ ಫುಡ್ ಅಂತ ಬಂದಾಗ ವೀಟು, ಬಾರ್ಲಿ, ಇಲ್ಲಿ ರೈಸ್ ಸ್ಟೇಪಲ್ ಫುಡ್ ಆಗುತ್ತೆ, ಆಯಿತಾ. ನೆಕ್ಸ್ಟು ಅವರು ಇಂಟಾಕ್ಸಿಕೆಂಟ್ಸ್ ಅಂದರೆ ಡ್ರಿಂಕ್ಸು ಕೂಡ ತೊಗೊಳ್ತಾಯಿದ್ರು, ಯಾವುದು ಸುರ ಮತ್ತು ಸೋಮ ಅಂತ. ಬಟ್ ಲೇಟರ್ ವೇದಿಕ್ ಟೈಮಲ್ಲಿ ಸುರ ಅನ್ನೋದೊಂದು ತೊಗೊಳ್ತಾರೆ, ಅಂದರೆ ಡಿಸ್ಟಿಲ್ ಮಾಡಿರೋ ಮೇಜ್ನ ಯೂಸ್ ಮಾಡ್ಕೊಂಡು ಡಿಸ್ಟಿಲೇಷನ್ ಮಾಡಿರೋಂಥ ಸುರ ಅಂದರೆ. ಸೋಮ ಅಂತ ಅಂದರೆ ಇದು ಸೆರೆಮೋನಿಯಲ್ ಡ್ರಿಂಕ್ ಅಂತ, ದೇವರು ಕುಡಿಯುವಂಥ ಡ್ರಿಂಕ್, ಆ ರೀತಿ ಒಂದು ಕಾನ್ಸೆಪ್ಟ್ ಇದೆ ಸೋಮ ಅಂತ, ಆಯಿತಾ. ನೆಕ್ಸ್ಟು ಓರಲ್ ಎಜುಕೇಷನ್ ಇತ್ತು. ಓರಲ್ ಎಜುಕೇಷನ್ ಎರಡರಲ್ಲೂ. ಓರಲ್ ಎಜುಕೇಷನ್ ಅಂದರೆ ಯಾವುದೇ ಸ್ಕ್ರಿಪ್ಟ್ ಇರಲಿಲ್ಲ ಅವರಿಗೆ, ಯಾವುದೇ ಬರವಣಿಗೆ ಇರಲಿಲ್ಲ, ಬರೀ ಏನು ಮಾಡಬೇಕು, ಮಾತಲ್ಲಿ ಕೇಳಿಸ್ಕೋಬೇಕು, ಆಯಿತಾ. ಕೇಳಿಸ್ಕೊಂಡು ಅದನ್ನೇ ನೆನ್ಪಿಟ್ಕೋಬೇಕು, ಆಯಿತಾ. ಆ ರೀತಿ ಎಜುಕೇಷನ್ ಇತ್ತು. ನೆಕ್ಸ್ಟು ರಿಲಿಜನ್ ತುಂಬ ಸಿಂಪಲ್ ಆಗಿತ್ತು. ಹಿಂದೂ ರಿಲಿಜನ್ನ ತುಂಬ ಸಿಂಪಲ್, ಪ್ರಾಕ್ಟೀಸಸ್ ತುಂಬ ಸಿಂಪಲ್, ಆಯಿತಾ. ಪ್ರೀಸ್ಲಿ ಕ್ಲಾಸು, ಬ್ರಾಹ್ಮಣ್ಸ್ ಆ ರೀತಿ ಯಾವುದೂ ಇರಲಿಲ್ಲ. ಬಟ್ ಲೇಟರ್ ವೇದಿಕ್ ಪೀರಿಯಡಲ್ಲಿ ತುಂಬ ಕಾಂಪ್ಲಿಕೇಟ್ ಆಯಿತು, ಅಂದರೆ ಬ್ರಾಹ್ಮಣ್ಸ್ ಇರಬೇಕು, ಅವರೇನಾಯಿತು ಸ್ಟಾರ್ಟ್ ಮಾಡಿದ್ರು. ನೆಕ್ಸ್ಟ್ ಇಂದ್ರ ಏನು ಮಾಡ್ತಾರೆ, ಇನ್ನೊಂದು ವರ್ಷಿಪ್ನ ಏನು ಮಾಡ್ತಿದ್ರು ಅಂದರೆ ಫ್ಯಾಮಿಲಿ ವೆಲ್ಫೇರು, ಕ್ಯಾಟಲ್ ವೆಲ್ತ್ಗೆ ಏನು ಮಾಡ್ತಿದ್ರು, ಯೂಸ್ ಮಾಡ್ಕೊಳ್ತಾರೆ, ಆಯಿತಾ. ಅಂದರೆ ವರ್ಷಿಪ್, ಗಾಡ್ನ ವರ್ಷಿಪ್ ಮಾಡ್ತಿದ್ರು ಅಂತಂದರೆ ಫ್ಯಾಮಿಲಿ ವೆಲ್ಫೇರ್ಗೋಸ್ಕರ, ಅಂದರೆ ಒಂದು ಮೈಂಡ್ಸೆಟ್ ಈಗ ಇಟ್ಕೊಳ್ತಿದ್ರು ಆವಾಗ. ಕ್ಯಾಟಲ್ ವೆಲ್ತ್ ಅಂದರೆ ಅವರು ಫಸ್ಟು ಅರ್ಲಿ ವೇದಿಕ್ ಟೈಮಲ್ಲಿ ಅವರು ಕ್ಯಾಟಲ್ನ ಸಾಕೊಂಡ್ರು ಮೆಜಾರಿಟಿ ಅಂತ, ಓಕೆನಾ. ಅದಕ್ಕೋಸ್ಕರ ಆ ರೀತಿ ಬೇಡ್ಕೊಳ್ತಾ ಇದ್ದರು. ನೆಕ್ಸ್ಟು ಲೇಟರ್ ವೇದಿಕ್ ಪೀರಿಯಡಲ್ಲಿ ಮೆಟೀರಿಯಲ್ ಪ್ರಾಸ್ಪರಿಟಿ, ಅಂದರೆ ವೆಲ್ತ್ ಅಕ್ಯುಮುಲೇಷನ್ ಆಗಬೇಕು, ಆ ರೀತಿ ಬೇಡಿಕೆಗಳು, ಅಂದರೆ ನಂಬಿಕೆಗಳು ಸ್ಟಾರ್ಟ್ ಆಗುತ್ತೆ, ಓಕೆನಾ. ನೆಕ್ಸ್ಟು ಇಂದ್ರ ಏನಾಗಿರ್ತಾರೆ, ಸುಪ್ರೀಂ ಗಾಡ್ ಅಂತ ಪೂಜೆ ಮಾಡ್ತಿರ್ತಾರೆ. ನೆಕ್ಸ್ಟು ಈ ಕಡೆ ಪ್ರಜಾಪತಿ ಏನಾಗಿರ್ತಾರೆ, ಸುಪ್ರೀಂ ಗಾಡ್ ಅಂತ ಪ್ರಾಕ್ಟೀಸ್ ಮಾಡ್ತಾರೆ, ಅಂದರೆ ಪೂಜೆ ಮಾಡ್ತಾರೆ ಚೇಂಜ್ ಆಗಿರೋದು. ಪ್ರೀಸ್ಲಿ ಕ್ಲಾಸ್ ಇರೋದಿಲ್ಲ, ಅಂದರೆ ಇಲ್ಲಿ ಪ್ರೀಸ್ಲಿ ಕ್ಲಾಸ್ ಉಟ್ಕೊಂಡ ತಕ್ಷಣ ದಕ್ಷಿಣ ಸಿಸ್ಟಮ್ ಸ್ಟಾರ್ಟ್ ಆಯಿತು, ಅಂದರೆ ದಕ್ಷಿಣ ಕೊಡೋದು ಅವ್ರು ಮಾಡಿರೋ ಕೆಲಸ. ನೆಕ್ಸ್ಟು ನೋ ಐಡಿಯಾ ಆನ್ ಪೋಸ್ಟ್ ಲೈಫ್, ಅಂದರೆ ಸತ್ತ ಮೇಲೆ ಏನಾಗ್ತಾರೆ ಅದ್ರ ಬಗ್ಗೆ ಅವ್ರಿಗೆ ಐಡಿಯಾ ಇರಲಿಲ್ಲ. ಬಟ್ ಲೇಟರ್ ವೇದಿಕ್ ಟೈಮಲ್ಲಿ ಅವ್ರಿಗೊಂದು ಐಡಿಯಾಸ್ನ ಡೆವಲಪ್ ಮಾಡ್ಕೊಂಡ್ರು. ಏನು ಅಂತ ಅಂದರೆ ಕರ್ಮದ ಬಗ್ಗೆ ನಂಬಕ್ಕೆ ಸ್ಟಾರ್ಟ್ ಮಾಡಿ, ಅಂದರೆ ಅವ್ರು ಮಾಡೋವಂಥ ಕರ್ಮದ ಮೇಲೆ ನೆಕ್ಸ್ಟ್ ಅವ್ರ ಲೈಫು ಡಿಸೈಡ್ ಆಗುತ್ತೆ, ಅಂದರೆ ರಿವಾರ್ಡ್ ಸಿಗೋದು, ಪನಿಷ್ಮೆಂಟ್ ಸಿಗೋದು, ಈ ರೀತಿ ನೋಷನ್ಸು ಡೆವಲಪ್ ಆಗೋದು, ಕಲ್ಪನೆಗಳು ಡೆವಲಪ್ ಆಗೋದು, ಪೀಪಲ್ ಮೈಂಡಲ್ಲಿ. ನೆಕ್ಸ್ಟು ಏನು ಅಂತ ಅಂದರೆ ಅಗ್ರಿಕಲ್ಚರು ಡಾಮಿನೆಂಟ್ ಆಗಿತ್ತು, ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನೆಕ್ಸ್ಟು ಇಲ್ಲೂ ಕೂಡ ಅಗ್ರಿಕಲ್ಚರು ಡಾಮಿನೆಂಟ್ ಆಗಿತ್ತು, ಅಂದರೆ ಅಗ್ರಿಕಲ್ಚರ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ನೆಕ್ಸ್ಟು ಅರ್ಬನ್ ಸಿಟೀಸ್ ಇರಲಿಲ್ಲ, ಟೈಮಲ್ಲೆಲ್ಲ ಅರ್ಬನ್ ಸಿಟೀಸ್ ಇರಲಿಲ್ಲ. ಬಟ್ ಅರ್ಲಿ ವೇದಿಕಲ್ಲಿ ಅರ್ಬನ್ ಸಿಟೀಸು ಇರಲಿಲ್ಲ, ಬರೀ ರೂರಲ್, ಅಂದರೆ ವಿಲೇಜಸ್, ರೂರಲ್ ಕಲ್ಚರ್ ಅಂತ ಕರಿಬೋದಿಲ್ಲ ಅಂತ. ನೆಕ್ಸ್ಟು ಲೇಟರ್ ವೇದಿಕ್ ಟೈಮಲ್ಲೂ ಅಷ್ಟೊಂದೇನು ಸಿಟೀಸು ಡೆವಲಪ್ ಆಗಿರಲಿಲ್ಲ. ತುಂಬ ಏನು ಹೇಳ್ಬೋದು, ಪ್ರೋಟೋ ಅರ್ಬನ್ಸ್ ಅಂತ ಕರಿತೀವಿ, ಅಂದರೆ ತುಂಬ ಇವಾಗ ಸ್ಟಾರ್ಟ್ ಆಗ್ತಿರುವಂಥ ಅರ್ಬನ್ ಡೆವಲಪ್ಮೆಂಟ್ ಅದು, ಆಯಿತಾ. ಸಿಟೀಸ್ ಅಲ್ಲ, ತುಂಬ ಇವಾಗ ತುಂಬ ಮೆಚ್ಯೂರ್ ಸಿಟೀಸ್ ಅಲ್ಲ, ಆಯಿತಾ.
ಅದರಲ್ಲಿ ಪ್ರೋಟೋ ಅರ್ಬನ್ ಅಂತ ಹೇಳ್ಬೇಕು ಅಂದರೆ ಹಸ್ತಿನಾಪುರ ಮತ್ತು ಕೌಸಂಬಿ ಪ್ರೋಟೋ ಅರ್ಬನ್ಸ್ ಆಯಿತು. ನೆಕ್ಸ್ಟು ಅವರು ಬಾರ್ಟರ್ ಸಿಸ್ಟಮ್ನ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅಂದರೆ ಯಾವುದೇ ಕಾಯಿನ್ಸ್ಗಳು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಿ ಏನು ಮಾಡ್ತಿದ್ರು, ಕೌಸ್ನ ಯೂಸ್ ಮಾಡ್ತಿದ್ರು, ಬಾರ್ಟರ್ ಸಿಸ್ಟಮ್ ಪ್ರಾಕ್ಟೀಸ್ ಮಾಡ್ತಿದ್ರು. ಬಟ್ ಇನ್ನೊಂದು ಮೆನ್ಷನ್ ಮಾಡಿರೋದು ನಿಷ್ಕಾ ಅಂತ, ಗೋಲ್ಡ್ ಕಾಯಿನ್. ನಿಷ್ಕಾ ಅಂದ್ರೇನು, ಗೋಲ್ಡ್ ಕಾಯಿನ್ನ ಯೂಸ್ ಮಾಡ್ತಾಯಿದ್ರು ಫಾರ್ ಸಮ್ ಎಕ್ಸ್ಟೆಂಟಿಗೆ ಆಯಿತಾ. ಮೇಯ್ನಾಗಿ ಬಾರ್ಟರ್ ಸಿಸ್ಟಮ್ ಇತ್ತು, ಕೌನ ಯೂಸ್ ಮಾಡ್ತಾಯಿದ್ರು ಅಂದರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಗೂಡ್ಸ್ನ ಆಯಿತಾ. ನೆಕ್ಸ್ಟು ಲೇಟರ್ ವೇದಿಕ್ ಪೀರಿಯಡಲ್ಲಿ ಕರೆನ್ಸಿ ಸ್ಟಾರ್ಟ್ ಆಯಿತು. ಎಲ್ಲ ಗೋಲ್ಡ್ ಪೀಸಸ್ಗಳ ಯೂಸ್ ಮಾಡ್ತಿದ್ರು. ಯಾವ್ಯಾವು ಏನಂತ ಕರಿತಿದ್ರು, ನಿಷ್ಕಾ ಅಂತ ಕರಿತಿದ್ರು, ಆತ್ಮಾನ ಅಂತ ಕರಿತಿದ್ರು, ಕೃಷ್ಣ ಅಂತ ಕರಿತಿದ್ರು, ಗೋಲ್ಡ್ ಕಾಯಿನ್ಸ್ ಆಯಿತಾ. ನೆಕ್ಸ್ಟು ಟ್ರೇಡು ವಿಲೇಜ್ ನಡುವೆ ನಡೀತಿತ್ತು, ವಿಲೇಜಲ್ಲಿ ಓಕೆನಾ, ನೈಬರಿಂಗ್ ವಿಲೇಜಸ್ ನಡುವೆ ಆಯಿತಾ. ಆದರೆ ಇಲ್ಲಿ ಔಟ್ಸೈಡ್ ಡೆವಲಪ್ ಆಯಿತು, ಅಂದರೆ ಬೇರೆ ಬೇರೆ ಕಂಟ್ರಿ ಔಟ್ಸೈಡ್, ಇನ್ಲ್ಯಾಂಡು ಮತ್ತು ಔಟ್ಸೈಡ್ ಎರಡು ಸ್ಟಾರ್ಟ್ ಆಯಿತು ಟ್ರೇಡ್ಗೆ ಆಯಿತಾ. ನೆಕ್ಸ್ಟು ಅವ್ರ ಲೈಫ್ ಹೇಗಿತ್ತು ಅಂದರೆ ಪಾಸ್ಟೋರಲ್ ಲೈಫ್, ಅಂದರೆ ನಾನು ಹೇಳಿದ್ನಲ್ವ, ಕ್ಯಾಟಲ್ನ ಸಾಕ್ತಾಯಿದ್ರು ಅವರು. ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗ್ತಾಯಿದ್ರು ಗ್ರಾಸ್ಲ್ಯಾಂಡ್ನ ಹುಡ್ಕೊಂಡು ಆಯಿತಾ. ನೆಕ್ಸ್ಟು ಇಲ್ಲೇನಾಯಿತು ಅಂತ ಅಂದರೆ ಸೆಡೆಂಟರಿ ಅಂದರೆ ಒಂದು ಪ್ಲೇಸಲ್ಲಿ ಫಿಕ್ಸ್ ಮಾಡಿಕೊಂಡು ಅಲ್ಲಿ ಉಳ್ಕೊಳಕ್ಕೆ ಏನು ಮಾಡಿದ್ರು, ಸ್ಟಾರ್ಟ್ ಮಾಡಿದ್ರು, ಸೆಡೆಂಟರಿ ಆಯಿತು ಆಯಿತಾ. ನೆಕ್ಸ್ಟು ಪಾಲಿಟಿ ಹೆಂಗಿತ್ತು ಅಂತ ಅಂದರೆ, ಅದರ ಪೊಲಿಟಿಕಲ್ ಸಿಸ್ಟಮ್ ಹೆಂಗಿತ್ತು ಅಂತ ಅಂದರೆ, ತುಂಬ ಸ್ಮಾಲ್ ಕಿಂಗ್ಡಮ್ಸ್ ಆಯಿತಾ, ತುಂಬ ದೊಡ್ಡವೇನಲ್ಲ. ಒಬ್ಬ ಟ್ರೈಬ್ಸ್ ಹೋಗಿ ಏನು ಮಾಡ್ತಿದ್ರು, ಒಂದು ಜಾಗದಲ್ಲಿ ಸೆಟ್ಲ್ ಆಗ್ತಿದ್ರು. ಅಲ್ಲದೊಳಗೆ ಏನಾಯ್ತದು, ಸ್ವಲ್ಪ ಜಾಗದೊಳಗೆ ಒಂದು ಗ್ರೂಪ್ ಲೀಡರ್ ಆಗಿ ಆ ರೀತಿ ಲೀವ್ ಮಾಡ್ತಾಯಿದ್ರು. ನೆಕ್ಸ್ಟ್ ಇಲ್ಲಿ ಲಾರ್ಜ್ ಕಿಂಗ್ಡಮ್, ತುಂಬ ದೊಡ್ಡ ಕಿಂಗ್ಡಮ್ಸು ಸ್ಟಾರ್ಟ್ ಆದವು ಆಯಿತಾ, ತುಂಬ ದೊಡ್ಡ ಕಿಂಗ್ಡಮ್ಸು ಸ್ಟಾರ್ಟ್ ಆದವು ಆ ರೀತಿ. ಅಂದರೆ ಕಿಂಗ್ಡಮ್ಸ್ ಅಂದರೆ ಇವಾಗ ಮಗಧ ಕಿಂಗ್ಡಮ್ ಅಂತ ಕೇಳಿದ್ರು, ಇಲ್ಲಿದ್ದಾನೆ ಸ್ಟಾರ್ಟ್ ಆಗಿದೆ. ಅಂದರೆ ತುಂಬ ದೊಡ್ಡ ಕಿಂಗ್ಡಮ್ಸು ಸ್ಟಾರ್ಟ್ ಆದವು ಆಯಿತಾ ಲೇಟರ್ ವೇದಿಕ್ ಪೀರಿಯಡಲ್ಲಿ. ನೆಕ್ಸ್ಟು ಇವ್ರು ಪಾಟ್ರಿ ಯಾವ್ದು ಯೂಸ್ ಮಾಡ್ತಿದ್ರು ಅಂದರೆ ಬ್ಲ್ಯಾಕ್ ಆ್ಯಂಡ್ ರೆಡ್ ವೇರ್ ಪಾಟ್ರಿ. ಇವ್ರು ಯಾವ್ದು ಯೂಸ್ ಮಾಡ್ತಿದ್ರು, ಪೇಂಟೆಡ್ ಗ್ರೇ ವೇರ್ ಪಾಟ್ರಿ. ಅಂದರೆ ಇಮೇಜ್ ಇದೆ ನನ್ನ ಹತ್ರ ತೋರಿಸ್ತೀನಿ. ಇದು ಏನು ಅಂತ ಅಂದರೆ ಅರ್ಲಿ ವೇದಿಕ್ ಟೈಮಲ್ಲಿ ಬ್ಲ್ಯಾಕ್ ಆ್ಯಂಡ್ ಗ್ರೇ ವೇರ್, BRW ಅಂತ ಕರೀತೀವಿ, ಬ್ಲ್ಯಾಕ್ ಆ್ಯಂಡ್ ರೆಡ್ ವೇರ್ ಪಾಟ್ರಿ ಯೂಸ್ ಮಾಡ್ತಿದ್ರು ಅರ್ಲಿ ವೇದಿಕ್ ಟೈಮಲ್ಲಿ. ಲೇಟರ್ ವೇದಿಕಲ್ಲಿ ಪೇಂಟೆಡ್ ಗ್ರೇ ವೇರ್ನ ಯೂಸ್ ಮಾಡ್ತಿದ್ರು. ಗ್ರೇ ಇಲ್ಲ ಆಯ್ತಲ್ವಾ, ಪೇಂಟೆಡ್ ಗ್ರೇ ವೇರ್ ಪಾಟನ್ನು ಯೂಸ್ ಮಾಡ್ತಿದ್ರು. ಅದೇ ಇನ್ನೊಂದು ಮೆನ್ಷನ್ ಮಾಡಿದ್ದೀವಿ, OCR ಅಂತ ಅಂದರೆ ಏನು ಅಂತ ಅಂದರೆ ಹರಪ್ಪನ್ ಟೈಮಲ್ಲಿ ಯೂಸ್ ಮಾಡಿದ್ರು. ಆಕ್ರಿಕಲ್ OCP ಆಕ್ರಿಕಲ್ ಪಾಟ್ರಿನ ಎಲ್ಲಿ ಯೂಸ್ ಮಾಡ್ತಾಯಿದ್ರು, ಲೇಟ್ ಹರಪ್ಪನ್ ಪೀರಿಯಡಲ್ಲಿ ಯೂಸ್ ಮಾಡ್ತಿದ್ರು. ಇದು ಅರ್ಲಿ ವೇದಿಕ್ ಆಯಿತಾ, ಇದು ಲೇಟರ್ ವೇದಿಕ್ ಆಯಿತಾ. ಇದು ಮೇಜರ್ ಡಿಫ್ರೆನ್ಸಸ್ಸು. ಇವು ತುಂಬ ಇಂಪಾರ್ಟೆಂಟು ಮತ್ತು ನೆನ್ಪಿಟ್ಕೊಳ್ಬೇಕಾಗಿರೋಂಥ ಕಂಟೆಂಟ್ ಇದು ಆಯಿತಾ.